ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಇಲ್ಲಿ ನಾವು ನೆರೆದಿರತಕ್ಕಂಥ ಉದ್ದೇಶ ಮುಳಬಾಗಿಲು ತಾಲೂಕಿನ ಹೆಬ್ಬನಿ ಪಂಚಾಯಿತಿಗೆ ಸೇರಿರ್ತಕ್ಕಂಥ ನನ್ನದೇ ಆದಂತಹ ಸ್ವಂತ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಸುನುಪಗುಂಟೆ ಗ್ರಾಮದ ನಮ್ಮ ಪಕ್ಷದಲ್ಲೇ ಸುಮಾರು ವರ್ಷಗಳಿಂದ ದುಡಿದು ಪಕ್ಷದಲ್ಲಿ ಯಾವುದೇ ಮೀಟಿಂಗ್ ಇರಲಿ, ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮಗಳಲ್ಲಿ ನಾನು ಸುಮಾರು ಬಾರಿ ಅವ್ರನ್ನ ನಾನು ನೋಡಿದ್ದೀನಿ. ಅವರೇ ಸುನುಪಗುಂಟೆ ಮುನಿಯಪ್ಪನವರು. ವಿಷಯ ಮುನಿಯಪ್ಪನವರ ಎರಡನೇ ಮಗನ ಮದುವೆ. ಈ ಮದುವೆ ಕಾರ್ಯಕ್ರಮಕ್ಕೆ ನನ್ನ ಸಂಪರ್ಕ ಮಾಡಿದ್ರು. ಮೊಟ್ಟ ಮೊದಲಿಗೆ ನಮ್ಮ ಜಗನ್ ಅವರು, ವೆಂಕಟರಾಮಾಚಾರ್ಯನವರು, ಸಹದೇವ್ ಅವರು, ಸಂತೋಷ್ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಸುನುಪಗುಂಟೆ ಲೀಡರ್ಸ್ ಎಲ್ಲರೂ ಕೂಡ ನನಗೆ ಕಾಲ್ ಮಾಡಿ ಅವ್ರಿಗೆ ಮಾತ್ರ ನೀವು ಸ್ಪಂದಿಸಲೇಬೇಕು, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಬಡತನ ಇದೆ, ಅವರ ಮಗನ ಮದುವೆಗೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದರು. ಅದರ ಪ್ರಕಾರವಾಗಿ ನಾವು ಇವತ್ತು ಇಲ್ಲೆಲ್ಲರೂ ಕೂಡ ಸೇರಿದ್ದೀವಿ. ವೆಂಕಟರಾಮಾಚಾರ್ಯನ ನನಗೊಂದು ಮಾತು ಜ್ಞಾಪಿಸಿದ್ರು. ಸುನುಪಗುಂಟೆ ಗ್ರಾಮದಲ್ಲಿ ಗ್ರಾಮಕ್ಕೆ ಟರ್ನ್ ಆಗುವ ರೋಡಲ್ಲಿ ನಮ್ಮ ತಂದೆ ಆ ಕಾಲದಲ್ಲಿ ಅಂಗಡಿ ಕೆಲಸ ಮಾಡಿ ಕೊಟ್ಟಿದ್ದಾರಂತೆ. ಇವರು ಕೂಡ ಒಂದು ಸಬ್ ರೋಡ್ ಮಾಡಿದ್ರಂತೆ ಆ ಕಾಲದಲ್ಲಿ. ಅದನ್ನೆಲ್ಲ ಕೂಡ ನನಗೆ ಜ್ಞಾಪಕ ಮಾಡಿದ್ರು ಇವತ್ತು. ನಾನು ಕೂಡ ನನ್ನ ತಂದೆ ತಾಯಿ ಚಿರಋಣಿ ಇರ್ತೀನಿ. ಯಾಕಂತಂದ್ರೆ ಎಲ್ಲರೂ ಕೂಡ ನಾವು ಬದುಕ್ತಾ ಇದೀವಿ ಜನ್ಮದಲ್ಲಿ. ಮೊಟ್ಟ ಮೊದಲಿಗೆ ನಾವು ಬಡತನ ಬರೋದು ತಪ್ಪಲ್ಲ, ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ. ಬಡತನವನ್ನ ಎದುರಿಸಿ ಎದುರು ನಿಂತು ಸವಾಲೊಡ್ಡಿ ಒಳ್ಳೆ ನಾವು ಕಷ್ಟಪಟ್ಟು ದುಡಿದು ನಮ್ಮ ಲೈಫನ್ನು ಮುಂದೆ ತಗೊಂಡು ಹೋಗ್ತೀವಿ. ಅದೇ ನಾವು ಬಡತನಕ್ಕೆ ಸವಾಲೊಡ್ಡುದು. ರಾಮಚಂದ್ರನ್ ಕೂಡ ಇದ್ದಾರೆ. ರಾಮಚಂದ್ರನ್ ಅವರ ಮಿಸ್ಸಸ್ಸು ನಮ್ಮ ಅಕ್ಕ ಪ್ರಮೀಲಕ್ಕ ಅವರು ನಮ್ಮ ತಂದೆ ಇಬ್ರು ಕೂಡ ಎಮ್ಗೊಲ್ಲಲ್ಲಿ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದ್ರು. ಕೆಲವು ಮತಗಳಿಂದ ಸೋತೋದ್ರು. ಅವತ್ತು ರಾಮಚಂದ್ರನ್ನ ನಮ್ಮ ತಂದೆ ಇಬ್ರು ಹತ್ತು ಬಿಟ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಬಡತನ ಇತ್ತು ಅವಾಗ್ಲೂ ಕೂಡ. ಎಲ್ಲ ಟೋಟಲ್ ಇಬ್ಬರಿಗೂ ಸೇರಿ ಒಂದು 5,000 ಖರ್ಚಾಗಿದೆ. ಏನನ್ನ ಎಲೆ ಅಡಿಕೆ ಖರ್ಚು ಬಂದ್ಬಿಟ್ಟು ಒಂದು ಮೆಂಬರ್ ಆಗಕ್ಕೆ 5,000. ಆದ್ರೂ ಕೂಡ ನಮ್ಮ ತಂದೆ ನಮ್ಮ ಪಂಚಾಯತಿಯಲ್ಲಿ ರಾಮಚಂದ್ರನ ಗೊತ್ತು. ಮನಗಿಟ್ಮಿಟ್ಟೆಯಲ್ಲಿ ನಮ್ಮೂರಲ್ಲಿ ಕೂಡ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಭಾಗ್ಯಜ್ಯೋತಿ ಸರ್ವಿಸ್ ಅನ್ನು ಕೊಟ್ಟರು. ಮೊಟ್ಟ ಮೊದಲಿಗೆ ಈ ಮನಗಿಟ್ಮಿಟ್ಟೆ ಗ್ರಾಮದಲ್ಲಿ ಗುಡಿಸಲುಗಳಿತ್ತು. ಗುಡಿಸಲಲ್ಲಿ ಕರೆಂಟ್ ಇಲ್ಲ, ಪವರ್ ಇರಲಿಲ್ಲ. ಮೊಟ್ಟ ಮೊದಲಿಗೆ ನಮ್ಮ ತಂದೆಯವರು ಭಾಗ್ಯಜ್ಯೋತಿ ಸರ್ವಿಸು ಅಲ್ಲಿ ಕೊಟ್ಟರು ಮನಗಿಟ್ಮಿಟ್ಟೆ ಗ್ರಾಮದಲ್ಲಿ. ಸುಮಾರು ಕೆಲಸ ಮಾಡಿದ್ರು. ಯಾಕಂತಂದ್ರೆ ಇವತ್ತು ನಮ್ಮ ತಂದೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ವೆಂಕಟರಾಮಾಚಾರ್ಯನವರು ಅವರ ಒಡನಾಟ ಕೂಡ ತುಂಬಾ ಇತ್ತು. ಅವ್ರು ಜ್ಞಾಪಕ ಮಾಡಿದ್ರು. ಅದು ಇವತ್ತು ನಾನು ನಮ್ಮ ತಂದೆ ನೆನೆಸ್ಕೊಂತ ಇದ್ದೀನಿ. ಒಳ್ಳೇದಾಯ್ತಾನ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ನಮ್ಮ ಅನಿಲ್, ಸಂತೋಷು, ರೆಡ್ಡಿ, ನಮ್ಮ ವೆಂಕಟರಾಮಾಚಾರ್ಯನ, ನಮ್ಮ ಸಹದೇವನು, ಮುನಪ್ಪನ್ನು ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತೆ ನಮ್ಮ ಜೊತೆ ನಮ್ಮ ಲೀಡರ್ಸ್ ಎಲ್ಲ ಕೂಡ ವರ್ಧನ್ ಅವರಿದ್ದಾರೆ, ರಾಮಚಂದ್ರನ್ ಅವರಿದ್ದಾರೆ. ನಮ್ಮ ಮುಖ್ಯವಾಗಿ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸೀನಣ್ಣವರಿದ್ದಾರೆ. ನಿಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ಮತ್ತು ಮುನಿಯಪ್ಪನದು ಏನು ಮದುವೆ ಆಗ್ತಾ ಇದ್ದಾರೆ ಅವನ ಮಗ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಒಳ್ಳೆ ಆ ದೇವರು ಅಷ್ಟ ಐಶ್ವರ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೋರ್ತಾ ನನ್ನ ಸ್ವಲ್ಪ ಆರ್ಥಿಕ ಸಹಾಯವನ್ನ ಅವ್ರ ಮದುವೆಗೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ಸುನುಪಗುಂಟೆಗೆ 7 ವರ್ಷದ ಹಿಂದೆ ಇದೇ ಜುಲ್ಫಿಕರ್ ಚಾನಲ್ ಅಲ್ಲಿ ನಾನು ಮೊಟ್ಟ ಮೊದಲಿಗೆ ಆಂಜನೇಯನ ದೇವಸ್ಥಾನಕ್ಕೆ ಗ್ರಾನೈಟ್ ಅನ್ನು ಹಾಕೋದು, ಪೂರಾ ಗ್ರಾನೈಟ್ ಹಾಕ್ಸಿ ಅದನ್ನ ನಾನು ಒಪ್ಕೊಂಡು ಮೊದಲು ಯೂಟ್ಯೂಬ್ಗೆ ಬಂದಿದ್ದು 7.5 ವರ್ಷದ ಹಿಂದೆ. ಸುನುಪಗುಂಟೆ ಗ್ರಾಮದಿಂದಾನೇ ನಾನು ನನ್ನ ಏನಿದು ನನ್ನ ಜನಸೇವೆಯನ್ನ ನಾನು ಪ್ರಾರಂಭ ಮಾಡಿದ್ದು. ಆ ಸುನುಪಗುಂಟೆಗೆ ಇವತ್ತೇ ಅಲ್ಲ,
ಮುಂದಿನ ದಿನಗಳಲ್ಲಿ ಕೂಡ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ. ನಿಮ್ಮ ಗ್ರಾಮಕ್ಕೆ ಏನ್ ಬೇಕೋ ನನ್ನ ಕೈಯಿಂದ ಆದಷ್ಟು ನಾನು ಸಹಾಯವನ್ನು ಮಾಡ್ತೀನಿ, ನಾನು ಮಾಡ್ತಾ ಬರ್ತೀನಿ. ನೀವೆಲ್ಲ ಏನ್ ಅಭಿಪ್ರಾಯ ನನ್ನ ಮೇಲೆ ಇಟ್ಟಿದ್ದೀರೋ ಆ ಅಭಿಪ್ರಾಯ ನೆರವೇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.